ಕಟ್ಟಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಅದ್ಭುತವಾಗಿ ವಾಯ್ಸ್ ಕೊಡ್ತಾರೆ. ಶಿವಗಾಮಿ ನಿನ್ನ ಮಗ ಅಲ್ಲ, ಆದ್ರೂ ನಿನ್ ತರ ಸಾಕ್ತಾ ಇದೆಯಾ, ನಿನ್ನ ಮಗನ್ ತರ ಸಾಕ್ತಾ ಇದೆಯಾ, ದಯವಿಟ್ಟು ಅವನನ್ನ ಕೊಲ್ಲಿಸ್ಬೇಡ. ಅದು ನೋಡೋಕೆ ದರ್ಶನ್ ಪಿಕ್ಚರ್ ಅಂತಂದ್ರೆ ಒಂದು ಒಂದು ಬೇರೆ ತರನೇ ಹೆಸರಿದೆ. ಆಮೇಲೆ ಅವ್ರ ಸಿನಿಮಾ ಸ್ಟಾರ್ಟ್ ಆಯ್ತು ಅಂದ್ರೆ ಸಾವಿರಾರು ಜನ, ಪ್ರತಿಯೊಬ್ಬ ಕಲಾವಿದ ಸಿನಿಮಾನು ನೂರಾರು ಜನ ಊಟ ಮಾಡ್ತಾರೆ. ಬೈದ್ಬಿಡ್ತಾರೆ, ಡಬ್ಬಿಂಗ್ ಎಲ್ಲ ಆದ್ಮೇಲೆ ಸಾರ್ ನಮ್ ಒಳ್ಳೆ ಸ್ನೇಹಿತ ಸರ್, ಇವನು ಒಳ್ಳೆ ಕಲಾವಿದ ಸಾರ್ ಅಂದ್ಬಿಟ್ಟು ಇಷ್ಟು ಜನ ಬೆಂತಾರೆ. ಇಷ್ಟು ಲಾತ್ರ ಇರೋದು ಕೇಬಲ್ ಮಾಡಿದ್ರೆ ಮೈಸೂರು ಇವತ್ತು 50 ದಿವಸ ಅಲ್ಲ, ಅವರೇ ನಮ್ಮ ಮಾವ ಅಂದ್ರೆ ಇವತ್ತು ನಾನು ದಾರಿ ತಪ್ಪಿಸ್ತಾರೆ ಸರ್. ನನ್ನ ಬೆನ್ನಿಂದ ನನ್ನ ಮಕ್ಕಳನ್ನ ಬೇರೆ ದಾರಿ ತಪ್ಪಿಸ್ತಾರೆ. ಪುನೀತ್ ಸರ್ ಜೊತೆಲಂತೂ ಎದುರು ಜೊತೆಲೇ ಇದು ಡಬಿ ಮಾಡಿದ್ವಿ. ವಿದ್ಯಾವಂತಿ ಅಲ್ಲ, ಆದ್ರೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡು ಅವಳು ಆಸೆ ಇಡಸಕ್ಕಾಗುತ್ತೆ ಅಂತ ಬಹಳ ಬೇಜಾರಾಗ್ಬಿಟ್ಟು ಲೈಫಲ್ಲಿ. ಅದು ಕುರುಗಂತೂ ನನ್ನ ಸಹಾಯ. ಕೆಲವರು ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ, ಅಲ್ಲೇ ಹಿಂದ್ಗಡೆ ತುಳಿದಿರ್ತಾರೆ. ತುಂಬಾ ಕಷ್ಟಪಟ್ಟಿದ್ದೀನಿ. ಪ್ರತಿ ತುತ್ತು ಮತ್ತೆ ಪ್ರತಿ ಟೈಮ್ ಅನ್ನಕ್ಕೂ ಸೋಪಿಂದ ಹಿಡಿದು ಬ್ರಷ್ ಪೇಸ್ಟಿಂದ ಹಿಡಿದು ತುಂಬಾ ಕಷ್ಟಪಟ್ಟಿದ್ದೀನಿ. ಗೌರವ ಕಾಣಿಸ್ಬೇಕು ಅಂತಂದ್ರೆ ದುಡ್ಡಿರ್ಬೇಕು, ಬೇಕು ಅಂದ್ರೆ ಆ ದುಡ್ಡು ನಮ್ಮ ಕೈ ಮೇಲೆ ಕಾಣಿಸ್ಬೇಕು. ಸಮಾಧಾನ ನನ್ನ ಸಮಾಧಾನ ಮಾಡಿ ಮಾಡಿ ಬಿಡಂಗೆ ತೊಡೋದಕ್ಕೂ ನಮಗೂ ದುಡ್ಡು ಕೊಡ್ತಾ ಇಲ್ಲ. ನಮ್ಮ ತಾಯಿಗೆ ಗೊತ್ತಾಗದಂಗೆ ಹೋಗ್ಬಿಟ್ಟು 6,000 ರೂಪಾಯಿ ಕದ್ಕೊಂಡು ಬಂದು ಕಟ್ಟಿಬಿಟ್ಟು ಮೆಂಬರ್ ಆದೆ. ಮೆಂಬರ್ ಆದ್ಮೇಲೆ ಬಂದು ಹೇಳಿದೆ ನಮ್ಮ ತಾಯಿಗೆ, ಕಾಳಮ್ಮ ದುಡ್ಡು ತಗೊಂಡು ಕಟ್ಟಿಬಿಟ್ಟು ನಿನ್ನ ದುಡ್ಡು 6,000 ರೂಪಾಯಿನ ಅಂತ. ಹೊಸ ಹೇಳಲಿಲ್ಲ ನಮ್ಮವ್ವ. ಇಷ್ಟೆಲ್ಲ ಕಳೆದೆ, ಇನ್ನೂ ತಿರ್ಗಾ ಇದು ಮಾಡೋದಲ್ಲಪ್ಪ ಅಂತ. ನಿಮ್ಮ ತಾಯಿ ತುಂಬ ಹುಷಾರಿರಲಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರಿ. ತಾಯಿ ಬಗ್ಗೆ ಒಂದು 2 ಮಾತು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ, ವ್ಯಕ್ತಪಡಿಸ್ತೀರಾ? ನಿಜವಾಗ್ಲೂ ಸರ್, ನನಗೆ ಅದೊಂದು ಸೆಂಟಿಮೆಂಟ್ ಅಂತ ಬಂದ್ಬಿಟ್ರೆ ಭಾಳ ಹಿಂಸೆ ಸರ್. ನಮ್ಮ ತಾಯಿ ಒಂದೇ ಒಂದು ಮಾತು ಹೇಳ್ತೇನೆ ಗೊತ್ತಾ, ಮಗ ಸಾಯೋದ್ರೊಳಗಡೆ ಒಂದೇ ಒಂದ್ಸಲ ಬೆಂಗಳೂರು ತೋರಿಸ್ಬಿಡ್ಲ ಅಂತ. ಅವತ್ತು ಕಾಸಿಲ್ಲ ದೇವ್ರಾನೆ, ಸತ್ಯ ಹೇಳ್ತೀನಿ. ಎಷ್ಟು ಒಂದೇ ಒಂದ್ಸಲ ಏರೋಪ್ಲೇನ್ ಹತ್ತೋದು ಇಳಿಯ ತೋರಿಸ್ಬಿಡಪ್ಪ. ಇವತ್ತು ನಾನೇ ಒಂದು ನೋಡಿ 15-20 ಬಾರಿ ಹತ್ತಿ ಇಳಿದ್ಬಿಟ್ಟೆ. ನೋಡಿ, ಹೈದರಾಬಾದಲ್ಲಿ ಇರ್ತೀರಿ, ಚೆನ್ನೈಲಿ ಇರ್ತೀರಿ, ಅಲ್ಲಿಂದ ಇಲ್ಲಿಗೆಲ್ಲ ಹೋಯ್ತೀರಿ. ಇವತ್ತಿದ್ದಿದ್ರೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ತಾಯಿನ ಇಡೀ ದೇಶ ತೋರಿಸ್ಕೊಂಡ್ಬರುವಷ್ಟು ತಾಕತ್ತೈತೆ ಇವತ್ತು. ಅವತ್ತು ನನಗೆ ಅದೊಂದೇ ಒಂದು ಆಸೆ ಈಡೇರ್ಸಕ್ಕಾಗಲ್ಲ. ಯಾಕೆ ಆ ಶಕ್ತಿ ಇರ್ಲಿಲ್ವಾ ನಿಮ್ಗೆ? ಇಲ್ಲ ಸರ್, ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ದುಡ್ಡು ಸಿಗ್ತಾ ಇರ್ಲಿಲ್ಲ. ಇಲ್ಲಿ ತಿರುಗಿ ಮತ್ತೆ ನಾನು ಇಲ್ಲಿ ಖರ್ಚಿಗೆ ಬೇಕು ಅಂದ್ರೆ ನಮ್ಮ ತಾಯಿ ತನ್ನ ಹೋಗಿಸ್ಕೊಂಬರೋ ಮನೆಯಿಂದ. ಏನಪ್ಪ ಇಷ್ಟು ವರ್ಷ ಆದ್ರೂ ನನ್ನ ಹತ್ರನೇ ಕಾಸು ಕೇಳ್ತೀನಿ ಅಂತ ನಮ್ಮವ್ವ. ಆಮೇಲೆ ನನಗೆ ಸಿನಿಮಾ ಬಿಡೋಕ್ಕಾಗ್ತಾ ಇಲ್ಲ, ಹುಚ್ಚು. ಕೊನೆಗೆ ಹಿಂಗಾಡಿ ಸರ್, ನನ್ನ ಮೆಂಬರ್ಸ್ ನಮ್ಮ ರಾಜೇಶ್ ರಾಮನಾಥ್ ದುಡ್ಡು ಕೊಟ್ಟಾಗ್ಲೂ ಕೂಡ ಬಳಸ್ಕೊಂಡ್ಬಿಟ್ಟು ಅವ್ರ ಮೆಂಬರ್ಶಿಪ್ ಮಾಡಿಸೋ, ನೀನು ಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟು ದುಡ್ಡು ಕೊಟ್ಟರು. ಇವು ನಮ್ಮ ರಾಜೇಶ್ ರಾಮನಾಥ್ ಮ್ಯೂಸಿಕ್ ಡೈರೆಕ್ಟರ್ ರಾಜೇಶ್ ರಾಮನಾಥ್. ಹೌದು, ಕೊಟ್ಟ ಮೇಲೆ ಅದನ್ನ ಬಳಸ್ಕೊಂಡ್ಬಿಟ್ಟೆ. ಇಂಟ್ರೆಸ್ಟ್ ಇರ್ಲಿಲ್ಲ. ಆಮೇಲೆ ಯಾವಾಗ ಮೆಂಬರ್ ಆಗ್ಲೇಬೇಕು ಅನ್ನೊಂದು ರೂಲ್ಸ್ ಬಂತು, ಆವಾಗ ನಮ್ಮ ತಾಯಿ ಹತ್ರ ಹೋಗಿ ಕತ್ಕೊಂಡು ಬಂದಿದ್ದೆ ಅವರೇ ದುಡ್ಡ. ನಮ್ಮ ತಾಯಿ ವಿದ್ಯಾವಂತ, ನಾನು ಒಬ್ಬ ಮನೇಲಿ ಓದಿದ್ನ ಅಂದ್ಬಿಟ್ಟು ನಮ್ಮವ್ವ ನನಗೆ ಏನೇ ಕೊಟ್ಟರು ಬೀರ್ಗೆ ಇಟ್ಬಿಡಪ್ಪ ನೀನು ಅಂದ್ಬಿಟ್ಟು ಕೊಡೋದು ನನ್ನ ಕೈಲಿ. ಬೀಗದಕ್ಕೆ ನನ್ನ ಹತ್ರ ಇರೋದು. ನಮ್ಮ ತಾಯಿಗೆ ಗೊತ್ತಾಗದಂಗೆ ಹೋಗ್ಬಿಟ್ಟು 6,000 ರೂಪಾಯಿ ಕದ್ಕೊಂಡು ಬಂದು ಕಟ್ಟಿಬಿಟ್ಟು ಮೆಂಬರ್ ಆದೆ. ಮೆಂಬರ್ ಆದ್ಮೇಲೆ ಬಂದು ಹೇಳಿದೆ ನಮ್ಮ ತಾಯಿಗೆ, ಕಾಳಮ್ಮ ದುಡ್ಡು ತಗೊಂಡು ಕಟ್ಟಿಬಿಟ್ಟು ನಿನ್ನ ದುಡ್ಡು 6,000 ರೂಪಾಯಿನ ಅಂತ. ಹೊಸ ಹೇಳಲಿಲ್ಲ ನಮ್ಮವ್ವ. ಇಷ್ಟೆಲ್ಲ ಕಳೆದೆ, ಇನ್ನೂ ತಿರ್ಗಾ ಇದು ಮಾಡೋದಲ್ಲಪ್ಪ ಅಂತ. 11 ದಿನಕ್ಕೂ 12 ದಿನಕ್ಕೂ ನಮ್ಮ ಅವ್ವ ತೀರೋಗ್ಬಿಡ್ತು. ನೀವು ಇಲ್ಲಿ ಕಟ್ಟದ ಅಷ್ಟು ದಿನಕ್ಕೆ ಭಾಳ ಬೇಜಾರಾಗ್ಬಿಡ್ತು. ಮರೆಯುವಂಗೆ ಇಲ್ಲ ನಮ್ಮ ಲೈಫ್. ಅದೊಂದು ಆಸೆ ಈಡೇರಿಸ್ಲುವಂತ ಇವತ್ತಿಗೂ ಕೂಡ, ಇವತ್ತಲ್ಲ ನನ್ನ ಸಾಯೋವರೆಗೂ ಆ ಕೊರಗು ಮಾತ್ರ ನಾನು ಬಿಡಲ್ಲ. ಬರೀ ಬೆಂಗಳೂರು ತೋರಿಸ್ಬಿಡಪ್ಪ ಅಂತ ಒಂದು ಮಾತಂತ ನಮ್ಮ ಅದನ್ನ ಈಡೇರ್ಸಕ್ಕಾಗಲ್ಲ. ನಾನು ಎಷ್ಟು ಸಲ ಈ ಓಡಾಡಿದೆ, ಎಷ್ಟಿದ್ರೆ ತಾನು ಏನು ಪ್ರಯೋಜನ. ಭಾಳ ನೋವು. ಇವತ್ತು ದೇವರು ಅನ್ನಕ್ಕೆ ಬಟ್ಟೆಗೆ ಏನು ತೊಂದರೆ ಮಾಡಿ, ತಾಯಿ ಹೋದ್ರು ತಾಯಿ ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಆಶೀರ್ವಾದ ಮಾಡಿ. ನಾನು ಹೇಳಿದೆ ಒಂದೇ ಮಾತ ನಮ್ಮ ಅವನಿಗೆ, ಕಾಳಮ್ಮ ನೀನು ಅನ್ಯಾಯದಲ್ಲಿ ಅಡ್ಡದಾರಿ ಇಳಿದು ಸಂಪಾದನೆ ಮಾಡಿಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ಯೆ. ನಿಂತ ಹತ್ರ ಕತ್ಕೊಂಡು ಹೋಗಿದ್ದ ದುಡ್ಡು ನನ್ನನ್ನು ಕಾಪಾಡ್ತಾ ಅಂತ ನಮ್ಮ ತಾಯಿಗೆ ಅಮೃತದ ಮೇಲೆ ನಾನು ಹೇಳಿದೆ ಸರ್ ನಮ್ಮ ತಾಯಿಗೆ. ಆದ್ರೂ ಮಗ ಅಷ್ಟೊಂದು ದುಡ್ಡು ಕಳೆದ್ಬಿಟ್ಟಲ್ಲ. 6,000 ಅವತ್ತು ಸ್ಟ್ರೈಕ್ ಮಾಡ್ಕೊಂಡು 8-10 ದಿನ ಊಟ ಮಾಡ್ದೇನೆ 12,000 ದುಡ್ಡು ತಂದು ಕಟ್ಟಿದ್ದೆ. ಇವಾಗ ತಿರ್ಗಾ 2,000, 3,000 ಮಧ್ಯ ಕಿತ್ಕೊಂಡು ಬಂದು ಖರ್ಚು ಮಾಡ್ಕೊಂಡು ಮತ್ತೆ ಹೋಗುವೆ. ನಮ್ಮ ತಂದೆ ತೀರೋಟ್ರು, ರಾಮೇಗೌಡ ಅಂತ. ನಾನು 8ನೇ ಕ್ಲಾಸ್ಲ ಇದ್ದೆ. ತೀರೋದ್ಮೇಲೆ ನಮ್ಮ ತಾಯಿನೇ ಎಲ್ಲ ಸಾಕಿ ನಮ್ಮನ್ನ. ವಿದ್ಯಾವಂತಿ ಅಲ್ಲ, ಆದ್ರೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡು ಅವಳು ಆಸೆ ಈಡೇರ್ಸಕ್ಕಾಗದೆ ಅಂತ ಭಾಳ ಬೇಜಾರಾಗ್ಬಿಡ್ತು ಲೈಫಲ್ಲಿ. ಅದು ಕೊರಗಂತೂ ನನ್ನ ಸಾಯೋವರೆಗೂ ಹೋಗಲ್ಲ. ಎಷ್ಟಿದ್ರು
ಇದನ್ನ ಬರ್ಸಕ್ ಇವತ್ತಿದ್ರು ನಾನು ಎಷ್ಟು ಖರ್ಚು ಮಾಡೋಣ ಇದ್ದಿದ್ರೆ ಇಲ್ಲ. ನೋಡಿ, ನಾವು ಬಟ್ಟೆ ಅಷ್ಟು ತಗೊಂಡು, ಒಡವೆ ಇಷ್ಟು ತಗೊಂಡು, ಹೆಡ್ತಿಗೆ ಅಷ್ಟು ಕೊಟ್ಟೆ, ಇಷ್ಟು ಕೊಟ್ಟೆ ಅಂತ ಇದೆಲ್ಲ ಹೇಳ್ತೀವಿ. ಆಮೇಲೆ ಪೇರೆಂಟ್ಗಳು ತುಂಬ ದುಡಿತಾ ಇರ್ತಾರೆ. ಮತ್ತು ಜೊತೆಗೇನಂದರೆ ಮಕ್ಳುಗಳಿಗೆ ಅಮ್ಮ ಇತ್ತೀಚೆಗೆ ಒಂದು ರೀಲು ಕೂಡ ತುಂಬ ಟ್ರೆಂಡಲ್ಲಿದೆ. ಅಮ್ಮ ನೀನು ಉಪ್ಪು ಹಾಕಿಲ್ಲ, ಖಾರ ಹಾಕಿಲ್ಲ, ಹುಳಿ ಹಾಕಿಲ್ಲ, ಇದೆಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ಲಾಸ್ಟ್ಗೆ ಅಮ್ಮನೇ ಇರಲ್ಲ ಅನ್ನೋದೊಂದು ರೀಲ್ಸ್ ಭಾಳ ಟ್ರೆಂಡಲ್ಲಾಗಿದೆ. ಆದರೆ ಇವತ್ತು ರಿಯಲ್ಲಾಗಿ ಭಾವನಾತ್ಮಕವಾಗಿ ನಮ್ಮ ರಾಮಣ್ಣ ಅವರು ಎಲ್ಲನ ನಗಿಸ್ತಾ ಇರ್ತಾರೆ, ಎಲ್ಲ ಹೇಳ್ತಾ ಇರ್ತಾರೆ. ಇವತ್ತು ಅವರು ನಮ್ಮ ಸ್ಟುಡಿಯೋಗೆ ಬಂದು, ನಮ್ಮ ಚಾನಲ್ಗೆ ಬಂದು ಇವತ್ತು ಅವರು ಭಾವನೆಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಅಮ್ಮ ಅನ್ನೋದು ನಾವು ಎಷ್ಟು ಕೋಟಿ ಕೊಟ್ಟರು ನಾವು ಅದನ್ನ ಸಂಪಾದನೆ ಮಾಡ್ಬೋದು, ಆದರೆ ಎಲ್ಲೂ ಕೊಂಡ್ಕೊಳಕ್ಕಾಗಲ್ಲ. ಇದ್ದಾಗ ತಂದೆ ತಾಯಿಗೆ ತುಂಬ ಬೆಲೆ ಕೊಡಿ, ಪ್ರೀತಿಸಿ, ಅವ್ರನ್ನ ಆರಾಧಿಸಿ. ನೀವು ನಾನು ಆ ಸ್ಟೇಟ್ಗೆ ಹೋದ್ರೆ ಅಂಥ ದೇವರಿದೆ, ಈ ಸ್ಟೇಟ್ಗೆ ಹೋದ್ರೆ ಇಂಥ ದೇವರಿದೆ ಅಂತ ಎಲ್ಲಿಗೋದ್ರೂ ಪ್ರಯೋಜನ ಆಗಲ್ಲ. ಆದರೆ ನಿಜವಾಗಿ ಎತ್ತ ತಾಯಿಗಳು ಏನು ಆ ದೇವರು ಅಂತಿದಾರಲ್ಲ, ಅವರೇ ನಿಜವಾದ ದೇವರುಗಳು. ಶಕ್ತಿ ಮೀರಿ ನಾನು ನಮ್ಮ ತಂದೆ ತಾಯಿಗಳನ್ನ ನಾವು ನೋಡ್ಕೋತಾ ಇದ್ದೀವಿ, ಎಲ್ಲರೂ ನೋಡ್ಕೋತಾ ಇದ್ದೀರಾ. ಆದರೆ ನೋಡ್ಕೊಳ್ಳದೆ ಇರೋರು ಏನಾರು ಇದ್ದರೆ ದಯವಿಟ್ಟು ತಾತ್ಸಾರ ಮಾಡಬೇಡಿ. ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಆ ಹಿರಿ ಜೀವಗಳಿಗೆ ಬೆಲೆ ಕೊಡಿ. ಯಾವುದೇ ದೇವಸ್ಥಾನಗಳು ಸರ್ ಎಲ್ಲೇ ಸುತ್ತಿದ್ರು ಕೂಡ ತಂದೆ ತಾಯಿನ ನೋಡ್ಕೊಳ್ಳದೆ ಹೋದರೆ ಇದೆಯಲ್ಲ, ಅವರು ಕೊರಗು ನಮ್ಮ ಆಯಸ್ಸನ್ನು ಗಟ್ಟಿ ಮಾಡಲ್ಲ, ಕಿತ್ಕೊಂಡ್ಬಿಡುತ್ತೆ. ಆಮೇಲೆ ನಾನು ಅದಕ್ಕೆ ಮಧ್ಯ ತಂದೆ ತಾಯಿ ಇದ್ದಾಗಲೇ ಜೀವನ ಕಟ್ಕೊಳ್ಳಿ. ಅವ್ರು ಹೋದ್ಮೇಲೆ ನೀವು ತಿಪ್ಪರ್ಲಾಗ ಹಾಕಿದ್ರು ತುಂಬ ಕಷ್ಟಪಡಬೇಕಾಗತ್ತೆ. ಇವತ್ತಿದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು ನಮ್ಮ ತಂದೆ ತಾಯಿ. ಎಲ್ಲರ ಜೊತೆಲೂ ನೋಡ್ಬಿಟ್ಟು ಬರೀ ಒಂದು ಫೋಟೋಗಳು ನೋಡಿದ್ರೆ ಸಾಕಾಗಿತ್ತು, ಎಷ್ಟು ಖುಷಿ ಪಡೋರು ಇಲ್ಲ. ಅದಕ್ಕೆ ಇದ್ದಾಗಲೇ ಎಲ್ಲ ತಂದೆ ತಾಯಿಗಳಿಗೂ ಅವರ ತಂದೆ ತಾಯಿಗಳಿಗೆ ದಯವಿಟ್ಟು ಎಲ್ಲರೂ ಕೂಡ ಗೌರವ ಕೊಡೋದನ್ನು ಕಲಿಬೇಕು. ಅಣ್ಣ, ನೀವು ತಾಯಿ ಬಗ್ಗೆ ಮಾತಾಡ್ತಾ ಇದ್ರಿ. ಆ ತಾಯಿನ ಅಟ್ಲೀಸ್ಟು ನೀವು ಆ ಕೊನೆ ಆಸೆನ ಈಡೇರ್ಸೋಕ್ಕಾಗಿಲ್ಲ ಅಂದ್ರೂ ಆ ತಾಯಿ ಸೇವೆನಾದರೂ ಮಾಡಿದ್ರ? ಆ ವಿಚಾರದಲ್ಲಿ ನಮ್ಮ ತಾಯಿಗೆ ನಾನು ನನ್ನ ತಮ್ಮ ಮಾಡಿರೋ ಸೇವೆ, ನಮ್ಮೂರಲ್ಲಿ 4 ಜನ ಹೇಳಿದ್ರಲ್ಲ, ಹೆಣ್ಣು ಮಕ್ಳಿದ್ರು ಕೂಡ ಕಾಳಮ್ಮ ನಿನ್ಗೆ ಈ ಥರ ಸೇವೆ ಮಾಡ್ತಿರಲಿಲ್ಲ ಹೆಣ್ಮಕ್ಳು, ಅಷ್ಟು ಚೆನ್ನಾಗಿ ಸೇವೆ ಮಾಡೋದು ನಿನ್ನ ಆಶೀರ್ವಾದ ಕೊನೆವರೆಗೂ ಇರುತ್ತೆ, ನೆಮ್ಮದಿಯಾಗಿ ನೀನು ಸಾಯ್ಬೋದು ಅನ್ನೋ ಮಟ್ಟಕ್ಕೆ 4 ಜನ ನಮಗೆ ಉರ್ದುಂಬಿಸಿದ್ರು. ನಮ್ಮವ್ವ ಹಿಂಸೆ ಮೇಲೆ ಬಿಟ್ಟರೆ ಉಗಿದ್ಬಿಡ್ತು. ನನ್ನ ಕಣ್ಣು ಮುಂದ್ಗಡೆ ನೋಡಿದೆ, ನಾನು ಹೋಗ್ಬಿಟ್ಟೆ. ಬಾಯಿಗೆ ನೀರು ಬಿಟ್ಟಾಗ ನಮ್ಮವ್ವ 1 ಸೆಕೆಂಡ್ ನನ್ನ ಸಮಾಧಾನ ಮಾಡಿ ಹಂಗೆ ಉಸಿರ್ಬಿಟ್ಲು ನಮ್ಮವ್ವ. ಟಿಕಾಪಕ್ಕ ತೊಡೆದಕ್ಕೂ ಇದ್ದಾಗ ಬೆಲೆ ಗೊತ್ತಾಗ್ಲಿಲ್ಲ ಸರ್. ಅದು ಅಷ್ಟೇ, ಹಣಕಾಸು ವಿಚಾರದಲ್ಲೂ ಅಷ್ಟೇ. ಎಲ್ಲ ಸ್ನೇಹಿತರು ನಂಬಿ ದುಡ್ಡು ಕೊಟ್ಟೆ, ಈಸ್ಕೊಂಡು ಹೋಗಿ ಚೆನ್ನಾಗಿ ಇಸ್ಕೊಂಡ್ರು. ಲಾಸ್ಟ್ಲಿ ಇವತ್ತು ನಮ್ಮ ಹುಡುಗನ ಫೀಸ್ ಕಟ್ಟಬೇಕು, ನನ್ನ ಗಾಡಿ ಕಳುವಾಗ್ಬಿಟ್ಟಿದೆ, ತಗೋಬೇಕು, ದುಡ್ಡು ಕೊಡಿ ಅಂತಂದ್ರೆ ಫೋನ್ ತೆಗಿತಾ ಇಲ್ಲ, ಮೆಸೇಜ್ ಮಾಡ್ತಾರೆ, ಮೆಸೇಜ್ ರಿಸೀವ್ ಮಾಡಲ್ಲ, ಡಿಲೀಟ್ ಮೆಸೇಜ್ ಬಂದಿಲ್ಲ ಅಂತ. ಈ ಮಟ್ಟದ ಪ್ರಪಂಚ ಸರ್ ಇದು. ತಾಯಿಗೆ ಇಂಡಸ್ಟ್ರಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಏನು ಮದುವೆಗಿರೋದು ರಿಲೇಷನ್ ಅಲ್ಲ? ಇಲ್ಲ, ಸೆಂಚುರಿ ಗೌಡ ಅಂತ ಸಿನಿಮಾದಲ್ಲಿ ಒಬ್ರು ತಾತಪ್ಪ ಇದ್ದಾರೆ, ಸೆಂಚುರಿ ಗೌಡರು. ಏನೋ ಸ್ವಾಮಿ, ಅವ್ರೂರ ನೀವು? ಅವ್ರ ಊರಲ್ಲ, ಅವ್ರ ಸ್ವಂತ ತಂಗಿ ಮಗಳೇ ನಾನು ಮದುವೆ ಆಗಿರೋದು. ಅಂದ್ರೆ ಅಲ್ಲಿವರೆಗೆ ಗೊತ್ತಿರಲಿಲ್ಲ, ನಂಗೆ ಗೊತ್ತಿರ್ಲಿಲ್ಲ, ದೇವರಾಣೆ ಗೊತ್ತಿರಲಿಲ್ಲ. ಅಷ್ಟೊತ್ತು ಕಾಲೇ ಅವ್ರು ಸಾರ ಬಿಟ್ಟಿದ್ರು. ಮದುವೆ ಆದ್ಮೇಲೆ ಸೆಂಚುರಿ ಗೌಡ್ರು ಮನೆಗೆ ಕರ್ಕೊಂಡು ಹೋದ್ರು. ನಮ್ಮ ವೈಫ್ನ ನಾನೆಲ್ಲ ಕರ್ಕೊಂಡು ಅಲ್ಲಿ ಹೋದಾಗ ನಮ್ಮ ಮಾವ ಅಂತ ಪರಿಚಯ ಮಾಡಿದಾಗ ಗೊತ್ತಾಗಿದೆ ನನಗೆ ಸೆಂಚುರಿ ಗೌಡ್ರು ಅಂತ. ಅಲ್ಲಿವರೆಗೂ ದೇವರಾಣೆ ಗೊತ್ತಿಲ್ಲ. ಅಕ್ಕವರು ನಿಮ್ಮನ್ನ ನೀವು ಸಿನಿಮಾದವ್ರು ಆದ್ಮೇಲೆ ಡಿಸ್ಟರ್ಬ್ ಮಾಡಿಲ್ಲ, ಯಾವತ್ತೂ ಡಿಸ್ಟರ್ಬ್ ಮಾಡಿಲ್ಲ. ಮಾಡ್ಕೊ ಬನ್ನಿ ನೀವು. ನನ್ ವೃತ್ತಿ ಅದು ಗೊತ್ತು ನನಗೆ, ನಮ್ಮ ಹೆಂಡತಿಗೂ ಗೊತ್ತು. ನಾನು ಅವಳು ಯಾವತ್ತೂ ಕೂಡ ಇದು ಬೇಡ ಅದು ಬೇಡ ಅಂತ ಹೇಳಿಲ್ಲ. ನಿನ್ ವೃತ್ತಿ ನೀನ್ ಯಾರ ಮಾಡ್ಕಪ್ಪ, ಅದ್ರಲ್ಲಿ ಏನು ಸಮಸ್ಯೆ ಏನು, ಕೆಲಸ ತಾನೇ ಮಾಡ್ಕೋಬತ್ತೀಯ, ಸಿನಿಮಾ ರಂಗದಲ್ಲಿ ಇದೆಯಾ, 4 ಜನ ಅವರಲ್ಲ, ಆ ಥರ ನೀನು ಇದೆಯಾ ಮಾಡ್ಕೊ. ನಿಮ್ಮ ಮುಂದೆ ಆಸೆ ಏನು ಮಾಡ್ಬೇಕಂತ ಇನ್ನೊಂದಷ್ಟು ಆಸೆಗಳು ಏನಾದ್ರು ಬ್ಯಾಲೆನ್ಸ್ ಇದೆಯಾ? ತುಂಬ ಇದೆ ಸರ್. ದೊಡ್ಡ ಕಲಾವಿದ್ರ ಜೊತೆಲಿ ಕ್ಯಾರೆಕ್ಟರ್ ಮಾಡಬೇಕು. ಕ್ಯಾರೆಕ್ಟರ್ ಮಾಡಿ ಅದ್ಭುತವಾದ ಕ್ಯಾರೆಕ್ಟರ್ ಮಾಡೋ, ಜನ ಗುರ್ತಿಸುವಂಥ ಕ್ಯಾರೆಕ್ಟರ್ ಮಾಡಬೇಕು. ಚಾಲೆಂಜ್ ಐತೆ, ದುರಂಕಾರದಿಂದಲ್ಲ, ತುಂಬಾ ಕೊಬ್ಬನಿಂದ ಹೇಳ್ತೀನಿ, ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಬೇಕು, ಅವಾರ್ಡ್ಗಳು ತಗೋಬೇಕು, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂತ ದೊಡ್ಡ ಕನಸು ಇದೆ. ಯಾವತ್ತು ನಮ್ಮ ತಂದೆ ತಾಯಿ ಯಾವತ್ತು ಆಶೀರ್ವಾದ ಮಾಡ್ತಾರೋ, ದೇವರ ಆಶೀರ್ವಾದ ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮ ಕನಸು ಆದಷ್ಟು ಬೇಗ ನೆನಸಾಗ್ಲಿ ರಾಮಣ್ಣ. ಸೂರ್ಯ ಅಂದ್ಬಿಟ್ಟು ಒಬ್ರು ಡೈರೆಕ್ಟರ್ ಇದ್ರು, ಸುವರ್ಣ ಸುಂದರಿ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಅವರು ದಿಢೀರ್ ಅಂತ ನನಗೆ ಫೋನ್ ಮಾಡಿದ್ರು, ಈ ಥರ ಒಂದು ಡಬ್ಬಿಂಗ್ ಇದೆ ಕನ್ನಡಕ್ಕೆ, ಫಸ್ಟ್ ಟೈಮ್ ಮಾಡಬೇಕು ಅಂತ. ಬರ್ತೀವಿ ಸರ್ ಅಂದೆ. ಫ್ಲೈಟ್ ಟಿಕೆಟ್ ಹಾಕೊಟ್ಟು ಬರ್ತಾರೆ, ಖುಷಿ ಆಗ್ಬಿಡ್ತು. ಫ್ಲೈಟ್ ಟಿಕೆಟು ಏಯಪ್ಪ ಸರ್ ರೆಡಿ. ಅವಾಗ ಏನು ಮಾಡಿದ್ರು, ಒಂದು 5-6 ಜನಕ್ಕೆ ಫ್ಲೈಟ್ ಟಿಕೆಟ್ ಹಾಕಿದ್ರು. ನೋಟ ಅಂತ ಪಿಕ್ಚರು, ಅದನ್ನ ಕನ್ನಡ ಪಾಪ ಕನ್ನಡದಲ್ಲಿ ಬಿಡ್ಲಿಲ್ಲ ಅವರ ಪಿಕ್ಚರ, ವಿಜಯ್ ದೇವರು ಕೊಟ್ಟಿದ್ರು. ಆದರೆ ಅಲ್ಲಿಂದ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿ
ಕನ್ನಡದವರು ಡಬ್ಬಿಂಗ್ ಆರ್ಟಿಸ್ಟ್ಗಳು ಈ ಥರ ಇದ್ದಾರೆ ಅಂತ ಗೊತ್ತೇ ಇಲ್ಲ ಅವ್ರಿಗೆ. ಯಾಕಂದರೆ ಹೋಗೇ ಇಲ್ವಲ್ಲ ಕನ್ನಡ ಡಬ್ಬಿಂಗ್ ಆರ್ಟಿಸ್ಟ್ಗಳು ಯಾರು ಹೋಗೇ ಇಲ್ಲ. ಯಾವಾಗ ಈ ಪಿಕ್ಚರಿಂದ ಸ್ಟಾರ್ಟ್ ಆಯಿತು, ಮಧ್ಯ ಸಣ್ಣ ಪುಟ್ಟದ್ದೇನು ಮಾಡ್ಕೊಂಬಂದಿರ್ಬೋದು ಮೊದಲು, ದೊಡ್ಡ ಮಟ್ಟದಲ್ಲಿ ಹೋಗಿರಲಿಲ್ಲ, ಯಾರು ಹೋಗಿರಲಿಲ್ಲ. ಇವಾಗ ನಮ್ಮನೆಲ್ಲ ಇದು ಪ್ರಾರಂಭ ಆಗಿದ್ದು ಎಷ್ಟನೇ ಇಸ್ವಿಲಿ ಅಣ್ಣ ಇದು ನಿಮಗೆ? ಸರ್ ಹೆಚ್ಚು ಕಡೆ ಒಂದು 6 ವರ್ಷ ಆಯ್ತು ಅಷ್ಟೇ, 5 ವರ್ಷ ಮ್ಯಾಕ್ಸಿಮಮ್, 5 ವರ್ಷ 5 ವರ್ಷ ಆಗಿದೆ, ಕೊರೋನಾ ಬರೋಕ್ಕೆ ಮುಂಚೆ. ಸೊ ನಮ್ಮ ಕನ್ನಡಿಗರಲ್ಲಿ ನೀವಲ್ಲಿ ಡಬ್ ಮಾಡಕ್ ಹೋಗಿದ್ದು ಚೆನ್ನೈನಲ್ಲಿ ದೊಡ್ಡ ಮಟ್ಟದಲ್ಲಿ ನೀವು ಮೊದಲಿಗೆ? ಇಲ್ಲ ನಮ್ಮ ಟೀಮ್ ಎಲ್ಲ ಹೋಗಿದ್ದು, 5 ಜನ ಹೋಗಿದ್ದು. ಹೋದಾಗ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡೋರು ಅಂದರೆ, ಹೋದ ತಕ್ಷಣ ಏರ್ಪೋರ್ಟಲ್ಲಿ ಸಹ ಫಾರ್ಚುನರ್ ಕಾರ್ ತಂದು ಫ್ರಮ್ ಕರ್ನಾಟಕ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಬರೆದಿಟ್ಕೊಂಡು ಕಾಯ್ಕೊಂಡಿರೋರು. ಕರ್ಕೊಂಡೋಗಿ ಸರ್ ಫ್ರೆಶ್ ಅಪ್ ಆಗಕ್ಕೆ ಮನೆ ಇದೆ, ಒಳ್ಳೊಳ್ಳೆ ರೂಮ್ಗಳು, 22-23 ಫ್ಲೋರ್ ರೂಮು, ದೊಡ್ಡ VIP ಬಿಲ್ಡಿಂಗ್ಗಳು, ಫ್ಲಾಟ್ಗಳು. ಊಟ ಆಗಲಿ, ನಿಮಗೆ ಜ್ಯೂಸ್ಗಳು, ಕಾಫಿ, ಟೀ ಏನೇ ಆಗಿರಲಿ, ನೀವು ಏನು ಇಷ್ಟಪಡ್ತೀರೋ ನಾವು ಅವ್ರು ಕೊಟ್ಟೋದಲ್ಲ, ನಾವು ಇಷ್ಟಪಟ್ಟದನ್ನು ಕೊಟ್ಟವ್ರೆ. ಸುಮ್ಮನೆ ಸುಳ್ಳು ಹೇಳಬಾರ್ದು. ಅದೇ ಥರ ಟ್ರೀಟ್ ಮಾಡಿ. ನೆನ್ನೆ ನಾನು ಎತ್ಕೋಗಿದ್ನಲ್ಲ ಕೂಲಿ, ರಜನಿ ಸರ್, ಅಲ್ಲಿವರೆಗೂ ಕೂಡ ಅದೇ ಟ್ರೀಟ್ಮೆಂಟ್ ನೋಡಿದ್ದೀನಿ. ಸುಳ್ಳು ಯಾಕೆ ಹೇಳ್ಬೇಕು? ನೀವು ಬಂದಿದ್ದೀರಿ ಅಂತಂದ್ರೆ ಆ ಪಿಕ್ಚರ್ ನೀವು ಮಾಡಿರೋ ಕ್ಯಾರೆಕ್ಟರ್ ನೀವು ಮಾಡಿ, ತಪ್ಪಲ್ಲ, ಅದು ನಿಮ್ಮ ರೈಟ್ಸು. ನಿಮ್ಗೆ ಆಗಲ್ಲ ನಾವು ಮಾಡ್ತೀವಿ. ಆದ್ರೆ ನೀವು ಸಿನಿಮಾಗೆ ಸಂಬಂಧನೇ ಇಲ್ಲ, ನೀವು ಬಂದು ಡಬ್ಬಿಂಗ್ ಮಾಡ್ತೀರಿ ಅಂದಾಗ ಯೂನಿಯನಲ್ಲಿ ನಾವೇನು ಮಾಡಬೇಕು? ನಮಗೆ ಬೇರೆ ಇದೇ ಗೊತ್ತಿಲ್ಲ ಕಸಬು, ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ನೀವು ಬಂದು ಡಬ್ಬಿಂಗ್ ಮಾಡಿದ್ರೆ ನಮ್ಮ ಯೂನಿಯನ್ ಅಂತ ಯಾಕಿದೆ ಅಂದ್ಬಿಟ್ಟು ತುಂಬ ಸ್ಟ್ರೈಕ್ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಚೆನ್ನೈವರೆಗೆ ತಗೊಂಡೋಗಿ ಇದನ್ನೆಲ್ಲ ಕೊಟ್ಟಿದ್ವಿ, ಪೆಪ್ಸಿ ಇದಕ್ಕೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ವಿ. ನೀವು ನಂಬಲ್ಲ, ಇಲ್ಲಾದ್ರೂ ಡಬ್ಬಿಂಗ್ ಮಾಡಿಸ್ತಾರೆ ಹಿಂಗೆ, ಬೇರೆ ಯಾರನ್ನ ಕರೆದು. ಚೆನ್ನೈಗೆ ಹೋಗಿ ನಾನ್ ಮೆಂಬರು, ನಾಟ್ ಅಲೌಡ್, ಗೆಟ್ ಲಾಸ್ಟ್ ಅಂತಾರೆ. ಹೈದ್ರಾಬಾದ್ಗೆ ಹೋಗಿ ಆಚೆಗೆ ಅಂತಾರೆ, ವಿತೌಟ್ ಕಾರ್ಡ್ ಕಳ್ಸೋದು, ಹೊರಗಡೆ ಎಂಟ್ರಿನೇ ಇಲ್ಲ. ನಾವು ಧೈರ್ಯವಾಗಿ ಹೋಗ್ತೀವಿ, ಯಾಕೆ ಕಾರ್ಡ್ ಇದೆ ಅಂತ, ಯೂನಿಯನ್ ಮೆಂಬರ್ಗಳು ನಾವು ಅಂತ. ಬಟ್ ಈಗ ಏನಾಗಿದೆ ಅಂದರೆ, ಎಷ್ಟೋ ಜನ ತುಂಬ ಅದೇ ಕಮರ್ಷಿಯಲ್ ಆಗಿಬಿಟ್ಟು ಯಾರ್ಯಾರೋ ಬಂದರು. ನೀವು ನಂಬಲ್ಲ, 60 ರೂಪಾಯಿಗೆ ಒಂದು ಎಪಿಸೋಡ್ ಮಾಡಿಬಿಟ್ಟಿದ್ದಾರೆ. ಮಾಂಗಲ್ಯ ನಾನು 1,000 ರೂಪಾಯಿಗೆ ಒಂದು ಎಪಿಸೋಡ್ ಮಾಡಿದ್ದೀನಿ. ಇವತ್ತು 60 ರೂಪಾಯಿ, 100 ರೂಪಾಯಿ, 150 ರೂಪಾಯಿ ಡಬ್ಬಿಂಗ್ ಮಾಡಿದ್ದಾರೆ. ಓಂ ಪ್ರಕಾಶ್ ಸರ್ ಇವಾಗ ಬೈದ್ ಬಿಡ್ತಾರೆ, ರಾಮೇಗೌಡ ನಿನ್ಗೆ ಯಾವತ್ತು ಅವಕಾಶ ಸಾಯದ ನೀನು ಅಂತಾರೆ. ಡಬ್ಬಿಂಗ್ ಎಲ್ಲ ಆದ್ಮೇಲೆ, ಸಾರ್ ನಮ್ ಒಳ್ಳೆ ಸ್ನೇಹಿತ ಸರ್, ಇವನು ಒಳ್ಳೆ ಕಲಾವಿದ ಸಾರ್ ಅಂದ್ಬಿಟ್ಟು ಅಷ್ಟು ಜನ ಬೆಂತಾಡ್ತಾರೆ. ಪ್ರಕಾಶ್ ಹೇಗೆ ಲಿಯೋ, ಆಮೇಲೆ ಒಂದಷ್ಟು ಸಿನಿಮಾ ಬಂದು ಇವ್ದು ವಿಜಯ್ದು, ಆಮೇಲೆ ಅಜಿತ್, ಅವ್ರ ಸಿನಿಮಾಗಳೆಲ್ಲ ಡಬ್ಬಿಂಗ್ ಮಾಡಿದ್ರು. ಪ್ರಕಾಶ್ ಈಗ ಸುಮಾರು ಪಿಕ್ಚರ್ ಮಾಡಿದ್ದೀನಿ. ನೀವೇ ಎಲ್ಲ ಮೂಲತಃ ಮಾಡಿ ಕನ್ನಡ ವರ್ಷನ್ಗೆ ಫುಲ್ ತುಂಬಾ ಪಿಕ್ಚರ್ ಕೊಟ್ಟಿದ್ದೀನಿ. ಮನೆಗೆ ಏನೋ ಒಂದ್ 2-3 ಕಂಪ್ಲೇಂಟ್ ಡೈಲಿ ಹೋಗೋದು ಆ ತರ ಏನಿರ್ಲಿಲ್ವ ಚಿಕ್ಕ ವಯಸ್ಸಲ್ಲಿ? ನಾವು ಈಜಿ ಬಿದ್ಬಿಡೋದು, ಹೋಗಿ ಎಮ್ಮೆ ತೊಳೆಯಕ್ ಹೋಗೋದು, ಕುರಿ ತೊಳೆಯಕ್ ಹೋಗೋದು, ಅವೆಲ್ಲ ಹಾಕ್ಬಿಡವ್ರೆ. ಒಟ್ಟು ಪೋಲಿ ಬಡಿದು ಹಂಗೆ ಬೋದಿ ನಾವು ಅವನಿಗೆ ಕಂಪ್ಲೇಂಟ್ ಹೇಳಿದ್ರೆ ಬಂದು ಓಡ್ತಾ ಇರೋದು. ಹೌದಾ? ತುಂಬಾ ನಿಮ್ಮ ಅವರು ಇದಾರ ಈಗಲೂ? ಹೌದಾ? ನಮ್ಮ ತಂದೆ ತಂಗಿ ಮಗ. ಈಗ ನಿಮ್ ಬೆಳವಣಿಗೆ ನೋಡಿ ಖುಷಿ ಆಯ್ತದೆ. ಎಲ್ಲ ಅವಾಗ ಬೈತಿದ್ರು, ಈಗ ಬಾರ ಕೂತ್ಕೋ, ಏನ್ ಮಾಡ್ತಿದ್ಯೆ, ಹುಷಾರು. ಈಗ ಖುಷಿ ಪಡ್ತಾರೆ, ಖುಷಿ ಪಡ್ತಾರೆ. ಆ ಟೈಮ್ಗೆ ನಿಮ್ಗೆ ಬೈದಿರೋರು, ನೀನೇನ್ ಕಿತ್ಕೊಂಡು ಯಾಕಾಗತ್ತೆ, ಹೋಗಲ್ಲೋ ನಿನ್ನಂತಾರೆ ಎಷ್ಟೋ ಹಂಗೆ ಕೆಟ್ಟ ಪದ ಬಳಸವ್ರೆ. ಆದ್ರೆ ಇವತ್ತು ಟೀಚರ್ಗಳು ತುಂಬಾ ಅದೇ ಜನ ಇವತ್ತು ಕೊಂಡ ಮಗ ಕಣ್ಲಾ, ಪರವಾಗಿಲ್ಲ, ಟಿವಿ ಹೇಳಿ ಬರ್ತಾನೆ, ಪಿಕ್ಚರ್ ಎಲ್ಲ ನೋಡ್ದು, ಫೋನ್ ಸಾರ್ ಈಗ ಒಂದು ನಮ್ದು ಗಾಡಿ ಕಳ್ದೋಗಿದ್ದು ಇದು ಹಾಕ್ಬಿಟ್ಟಿದ್ದು, ನಂಬರ್ ಹಾಕ್ಬಿಟ್ಟಿದೆ, ಎಲ್ಲೆಲ್ಲಿಂದ ಫೋನ್ ಮಾಡ್ತಾವ, ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ವಿಡಿಯೋಸ್ ನೋಡ್ತೀವಿ, ಚೆನ್ನಾಗ್ ಮಾಡ್ತೀವಿ ಅಣ್ಣ, ಅಣ್ಣ ಗಾಡಿ ಸಿಗ್ತಾನ ಅಂದ್ರೆ ಅಣ್ಣ. ಈಗ ಆ ನಂಬರ್ ಹಾಕಿದ್ದು ನಿಮ್ಗೆ ಉಪಯೋಗ ಪ್ಲಸ್ ಆಗೈತೆ, ಒಂದ್ ಕಡೆ ಮೈನಸ್ ಆಗೈತೆ. 12 ಗಂಟೆಲಿ ಮಾಡ್ಬಿಡ್ತಾರೆ ಕಣ ಫೋನ್. ಅಂದ್ರೆ ಒಳ್ಳೆ ಗಾರ್ಡನ್ ಇದ್ರಿಗೆ, ಕಲಾವಿದ್ರಿಗೆ ಸ್ವಿಚ್ ಆಫ್ ಮಾಡೋಗಿಲ್ಲ, ಆಫ್ ಮಾಡ್ತಾರೆ. ಅದೇ ಟೈಮ್ ಮೆಸೇಜ್ ಆದ್ರೆ ಬಂದ್ಬಿಡೋದು ಕಷ್ಟ. ಅದೇ ಟೈಮ್ಗೆ ತಿರ್ಗಾ ಏನಾರು ಈಗ ಶೂಟಿಂಗ್ ಹೋಗ್ಬೇಕು, ನಾಳೆ ಸಡನ್ ಆಗಿ ಮೆಸೇಜ್ ಮಾಡ್ಬಿಟ್ರೆ, ರಾಮೇಗೌಡದ್ದು ಫೋನ್ ಸ್ವಿಚ್ ಆಫ್ ಆಗುತ್ತೆ ಕಣಪ್ಪ ಅಂದ್ಬಿಟ್ಟು ಹೋಯ್ತಾ ಅನ್ನೋ ಕಲ್ ಬಿದ್ಬಿಡ್ತಾರೆ, ಅದೊಂದು ಭಯ. ಇನ್ನೊಂದ್ ಕಡೆಗೆ ಇವ್ರ ಕಾಟ. ಆದ್ರೆ ಕಾಟೋದಕ್ಕಿಂತ ಪಾಪ ಅವ್ರ ಕಾಳಜಿ ಐತಲ್ಲ, ಅಣ್ಣ ಗಾಡಿ ಸಿಗ್ತಾನ, ರಾಮನಗರ ಚನ್ನಪಟ್ಟಣದವ್ರು ಎಷ್ಟೆಲ್ಲ ಮೆಸೇಜ್ ಮಾಡ್ರ ಗೊತ್ತಾ, ಅಣ್ಣ ಗಾಡಿ ನಮ್ ಗಾಡಿ ತಗೊಂಡೋಗೋಣ, ನಮ್ ಗಾಡಿ ತಗೊಂಡೋಗೋಣ. ಈಗ ನಮ್ಮ ಇವನು ಇವತ್ ನೋಡಿ ಗಾಡಿ ಇಲ್ದಿರಕ್ಕೆ ನಮ್ಮ ಕುಳ್ಳರವಿ ರವಿರಾಜು ಗಾಡಿ ಕೊಟ್ಟವನೆ. ತಿರ್ಗಾ ಅಲ್ಲೊಬ್ಬ ನಮ್ ಕೌಬಾಯ್ ಅಂತ ಸುನಿಲ್ ಅಂತ ಅವನೊಂದು ಗಾಡಿ ಕೊಟ್ಟವನ, ಓಡ್ ಹಾಕ್ತಿವನ. ಮೈಸೂರೊಬ್ರು ದೇವರಾಣೆ ಬುಲೆಟ್ ತಂದು ನಿಲ್ಸೋನೆ. ಇದುವರೆಗೂ ನಾನು ಈ ರೀತಿ ಮಾಡಬಾರ್ದಾಗಿತ್ತು, ಇದು ಕ್ಷಮೆ ಕೇಳಬೇಕಿತ್ತು ಅನ್ನೋ ಒಂದು ಕ್ಷಣ ಏನಾರು ಇದೆಯಾ? ಯಾರಿಗಾರ ಕೇಳಕ್ಕೆ ನಿಮ್ಗೇನಿದೆಯಾ? ನಮ್ಮ ಚಾನಲ್ ಕಡೆಯಿಂದ ಅವ್ರಿಗೆ ಒಂದು ನಮ್ಗೆ ತಲುಪಲಿ ತೊಂದರೆ ಇಲ್ಲ. ನನಗ್ ಮಾತ್ರ 2-3 ವಿಚಾರದಲ್ಲಿ ಐತೆ. ನಮ್ಮ ಮನೇಲಿ ನಮ್ಮ ಮಾವ ಕೆಲಸ ಕೊಡಿಸ್ತೀನಿ, ಮಾಡ್ಕೊಂಡು ಹೋಗು ನಾಳೆ ಇದೆಲ್ಲ ಅಂತಂದ. ಅವತ್ತು ಒಂದ್ಸಲ ಒಂದ್ ಮಾತು ಕೇಳ್ಬೇಕಿತ್ತು ಅನ್ಸುತ್ತೆ. ಇನ್ನೊಂದು ವಿಚಾರದಲ್ಲಿ ನೋವಾಗಿರೋದು ಅಂದ್ರೆ, ನಮ್ಮ ಅಣ್ಣ ಸತ್ತೋನಲ್ಲ, 26-27 ವರ್ಷ ನಾನು ಮಾತಾಡ್ಸಿಲ್ಲ, ನಾನೇ ಮಾತಾಡ್ಸಿದೆ. ಸ್ವಂತ ಅಣ್ಣ ಲವ್ ಮ್ಯಾರೇಜ್ ಮಾಡ್ಕೊಂಬಿಟ್ಟ. ಹಂಗಾಗಿ ನಮ್ಮ ತಾಯಿ, ನಾನು, ನನ್ನ ತಮ್ಮ 3 ಜನ ದೂರ ಆಗ್ಬಿಟ್ರಿ. ಅವಮಾನ ಆಗ್ಬಿಟ್ಟು. ಯಾಕಂದ್ರೆ ಹಳ್ಳಿ ನಾವಿರೋದು,
ಒಂಚೂರು ಅಂತಂದರೆ ಬೆಟ್ಟ ಆಗುತ್ತದೆ. ತುಂಬ ಜನ ಆಡ್ಕೊಂಬಿಟ್ರು. ಆವಾಗ ನೋವು ಏನು ಚಪ್ಪಲಿ ಹೊಡೆದಂಗೆ ಮಾತುಗಳು ಅದೆಲ್ಲ ಅನುಭವಿಸ್ಕೊಂಡು ನಮ್ಮ ತಾಯಿ ಆಗಲಿ ನನ್ನ ತಮ್ಮ ನಾನು 3 ಜನ ದೂರ ಆಗೋದು. ಯಾಕೆ ನಮ್ಮ ತಂದೆ ಇಲ್ಲ, ನಾವು 3 ಜನ ಸಪ್ರೇಟ್ ಆಗೋದು. ಅವನು ಸಪ್ರೇಟ್ ಆಗ್ಬಿಟ್ಟು ಯಾವ್ದೊಂದು ನಮ್ಮ ತಾಯಿಗೊಂದು ಬೆಂಗಳೂರು ತೋರಿಸ್ಲಿಲ್ಲ. ಇದೊಂದು ನಮ್ಮ ಮೇಷ್ಟ್ರು ಒಂದ್ ಕಡೆ ಬೈದಿದ್ರು, ಒಳ್ಳೆ ದಾರಿ ಹಿಡಿರೋ ಉದ್ದಾರ ಆಗ್ತೀರ ಅಂತ. ನಾವು ಏನು ಈ ದಾರಿಲಿ ಅದ್ ಯಾಕೆ ದೇವರು ಈ ದಾರಿಲಿ ಕರ್ಕೊಂಬಂದಲ್ಲ, ಒಳ್ಳೇದಾಗ್ಲಿ ಅಂತಾನೆ ಕರ್ಕೊಂಬಂದೇನೋ ಗೊತ್ತಿಲ್ಲ. ಒಂದ್ ಕಡೆ ಅದೊಂದು ಪ್ಲಸ್ ಇದೆ ಮೈನಸ್ ಇದೆ.